ನೋಡಿ, ಆನೇಕಲ್ನಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥನಂತೆ ವರ್ತಿಸಿ ವ್ಯಕ್ತಿ ಹೆಂಗೆ ಹುಚ್ಚಾಟ ಮಾಡ್ತಿದ್ದ ಅಂತಂದ್ರೆ ಸಿಕ್ಕವ್ರ ಮೇಲೆ ಮಚ್ಚಲು ಹೊಡೆಯೋದಕ್ಕೆ ಮುಂದಾಗ್ತಾನೆ, ರಂಪಾಟ ಮಾಡಿಬಿಡ್ತಾನೆ ಇಡೀ ರೋಡ್ ತುಂಬ. ಎಲ್ಲಿ ಗೊತ್ತಾ ಈ ವ್ಯಕ್ತಿ ರಂಪಾಟ ಮಾಡಿದ್ದು? ಆನೇಕಲ್ನ ಜಿಗಣಿಯ ಡಬಲ್ ರೋಡ್ ರಸ್ತೆಯಲ್ಲಿ. ಈತನ ಹುಚ್ಚಾಟಕ್ಕೆ, ಈತನ ರಂಪಾಟಕ್ಕೆ, ಈತನ ಮಚ್ಚಿನೇಟಿಗೆ ಯೂನಿಸ್ ಅಂತ ಹಾಗೆ ಶ್ರೀಧರ್ ಅಂತ ಅವರಿಬ್ಬರಿಗೆ ಗಾಯ ಆಗಿದ್ದಾರೆ. ಆಮೇಲೆ ಈ ವ್ಯಕ್ತಿಯ ರಂಪಾಟ ಹೆಂಗಿತ್ತು ಅಂತ ಹೇಳಿದ್ರೆ, ಕಟ್ಟಡದ ಮೇಲೆಲ್ಲ ಹತ್ಬಿಟ್ಟು ವಿದ್ಯುತ್ ತಂತಿ ಹಿಡಿದು ಬಿಡ್ತೀನಿ, ಕೆಳಗಡೆ ಹಾರು ಬಿಡ್ತೀನಿ ಅಂತೆಲ್ಲ ಹೆದರಿಸ್ತಾ ಇದ್ದ. ಎಲ್ಲಿ ಹುಚ್ಚಾಟ ಮುಂದುವರೆಸ್ಬಿಡ್ತಾನೋ, ವಿದ್ಯುತ್ ತಂತಿ ಹಿಡಿದು ಬಿಡ್ತಾನೋ ಅಂತೇಳಿ ಆ ಜಿಗಣಿ ಪೊಲೀಸರು ಕೂಡಲೇ ಕರೆಂಟನ್ನು ಕಟ್ ಮಾಡಿಸ್ತಾರೆ, ಬಂದ್ ಮಾಡಿಸ್ತಾರೆ. ಬಿಲ್ಡಿಂಗ್ನಿಂದ ಕೆಳಗಾರು ಬಿಡ್ತೀನಿ ಅಂತೇಳಿ ಆತಂಕ ಸೃಷ್ಟಿ ಮಾಡಿಬಿಡ್ತಾನೆ ಆ ವ್ಯಕ್ತಿ ಕೆಲ ಸಮಯ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ ಕಾಣಿಸ್ತಾನೆ. ಬಟ್ ಗೊತ್ತಿಲ್ಲ ಏನು ಅಂತ, ನಶೆಲಿದ್ನೋ ಏನೋ ಅದು ಗೊತ್ತಿಲ್ಲ. ಕೊನೆಗೆ ಮನವೊಲಿಸಿ ಆತನನ್ನ ಕೆಳಗಿಳಿಸ್ತಾರೆ ಇನ್ಸ್ಪೆಕ್ಟರ್ ಮಂಜುನಾಥ್ ಅನ್ನೋರು. ಹುಚ್ಚಾಟ ಮಾಡಿದ ವ್ಯಕ್ತಿಯನ್ನ ಸದ್ಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕೆ ಹಿಂಗೆ ಹುಚ್ಚಾಟ ಮಾಡ್ದ? ನಿಜಕ್ಕೂ ಮಾನಸಿಕ ಅಸ್ವಸ್ಥನೇನಾ? ಎತ್ತ ನೋಡಿ ಹೆಂಗೆ ಹುಚ್ಚಾಟ ಮಾಡ್ತಿದ್ದಾನಂತ ಅವನು. अभी तेरा तो नहीं है, तो आ जा बस। ನೋಡಿ, ಈ ವ್ಯಕ್ತಿ ಮೇಲೋಟಕ್ಕೆ ಮಾನಸಿಕ ಅಸ್ವಸ್ಥನಂತೆ ಕಾಣ್ತಾ ಇದ್ದಾನೆ. ಬಟ್ ಗೊತ್ತಿಲ್ಲ ಈತ ಮಾನಸಿಕ ಅಸ್ವಸ್ಥನೇನಾ ಅಥವಾ ನಶೆಯಲ್ಲಿದ್ನ, ಈ ಡ್ರಗ್ಸು ಗಾಂಜಾ ದಾಸನಾಗಿದ್ನ ಗೊತ್ತಿಲ್ಲ. ಬಟ್ ಆತನ ಹುಚ್ಚಾಟದಿಂದಾಗಿ ಜನ ರೋಸಿ ಹೋಗ್ಬಿಟ್ಟಿದ್ರು. ಎಲ್ಲಿ ಇವನೂ ಸಾಯೋದಲ್ಲದೆ ನಮ್ಮನ್ನು ಸಾಯಿಸಿಬಿಡ್ತಾನೆ ಅಂಥೇಳಿ ಜನ ಬೈಕೋತಾ ಇದ್ರು. ಇಳಿಯಪ್ಪ, ಬೇಡ ಹುಚ್ಚಾಟ ಆಡಬೇಡ ಅಂಥೇಳಿ. ಹಂಗೋ ಹಿಂಗೋ ಮಾಡಿ ಕಡೆಗೆ ಪೊಲೀಸರು ಮನವೊಲಿಸಿ ಕೆಳಗಿಳಿಸಿದ್ದಾರೆ. ಆತನನ್ನು ವಶಕ್ಕೆ ಪಡ್ಕೊಂಡು ಏನು ಎತ್ತ ಅಂತೇಳಿ ವಿಚಾರಿಸ್ತಾ ಇದ್ದಾರೆ. ಆತ ಯಾರು, ಎಲ್ಲಿಯಿಂದ ಬಂದವನು, ಆತನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಯಾಕೆ ಹಿಂಗೆ ಮಾಡ್ದ, ಎಲ್ಲವನ್ನೂ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಸದ್ಯ.